ಈ ಟೈಪ್ ಒಂದು ಮೊಟ್ಟೆ ಕಟ್ಟಿಗೆ ತೊಗೋತೀವಿ. ಈಗ ನಾವು ಕಬ್ಬಿನ ತರು ಹಚ್ಚು ಮುಂದೆ ಈಗ ನಾವು ಒಬ್ಬರು ಅಂತಾರೆ ಸಸಿ ಹಚ್ಚಕ್ಕೆ ಭಾಳ ಲೇಟ್ ಆಗ್ತೈತೆ ರೀ, ಟೈಮ್ ಭಾಳ ತೊಗೊತೈತಿ, ಭಾಳ ತೊಗೊತೈತಿ. ಇಷ್ಟು ಹಿಂಗೆ ತುದಿಯಲ್ಲಿ ಕಟ್ ಮಾಡಿ ಎಲ್ಲ ರೈತ ಬಂದವ್ರಿಗೆ ನಮಸ್ಕಾರ. ಈಗ ನಮ್ಮದು ಇದು 2 ಎಕರೆ 20 ಗುಂಟೆ ಕಬ್ಬಿನ ತರು ಹಚ್ಚತ್ತೇವೆ. ಈಗ ತರು ಹಚ್ಚು ಕರೆಕ್ಟ್ ವಿಧಾನ, ಯಾವ ಟೈಪ್ ಹಚ್ಚಬೇಕು, ಅದಕ್ಕಿಂತ ಮೊದಲು ನೆಲ ಹೆಂಗೆ ತಯಾರು ಮಾಡೋ, ಯಾವ ಟೈಪ್ ನೆಲ ರೆಡಿ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮ್ಗೆ ತೋರಿಸ್ಕೊಡ್ತೀನಿ. ಈ ಕಬ್ಬು ನಾವು ಏನು ಮಾಡ್ತೀವಿ, ಈಗ ತರು ಹಚ್ಚೋಕ್ಕಿಂತ ಮೊದಲು ಈ ನೆಲಕ್ಕೆ 2 ಸಲ ಒಂದು ಸಲ ಔಡ್ಲ ಹಾಕಿ ಮುರಿದೀವಿ. ಹಾಗೂ ಮತ್ತೊಮ್ಮೆ ಒಂದು ಸೆಣಬು ಹಾಕಿ ಡೆಂಚಿ ಹಾಕಿ 2 ಸಲ ಸೆಣಬು ಹಸಿರಲ್ಲಿ ಗೊಬ್ಬರ ಮಾಡ್ಕೊಂಡು ಬ್ಯಾಸಿಗೆ ಎಲ್ಲ ಕಬ್ಬಿನ ಗಳೆಗಾಡ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಈಗ 5 ಫುಟ್ ಸಾಲು ಬಿಟ್ಟೇವೆ. ಇದನ್ನ 5 ಫುಟ್ ಸಾಲು ಬಿಟ್ಟು ಸಾಲಾಗ ಏನು ಮಾಡಿವಿ, ಮೊದಲು ಸಗಣಿ ಗೊಬ್ಬರ. ಯಾಕಂದ್ರೆ ಸಗಣಿ ಗೊಬ್ಬರ ನಮಗೆ ಇಲ್ಲಿ ಶಾರ್ಟೇಜ್ ಇರ್ತೈತಿ. ನಮ್ಗೆ ಭಾಳ ಆದ್ರೆ ನಮ್ಮ ಮನೆ ದನಗಳ್ದ ಒಂದು ವರ್ಷಕ್ಕೆ ಇಲ್ಲಾಂದ್ರೆ ಒಂದು 7ರಿಂದ 8 ಗಾಡಿ ಒಂದು ಟ್ಯಾಕ್ಟ್ರ್ ಸಗಣಿ ಗೊಬ್ಬರ ಹೊಂಟೈತಿ. ಅದು ಪ್ರತಿ ವರ್ಷ ಒಟ್ಟಿಗೆ ಒಂದು 2.5 ಎಕರೆಗೆ 2 ಎಕರೆ 15 ಗುಂಟೆಗೆ ಪ್ಲಾಂಟೇಶನ್ ಮಾಡೋ ಮುಂದೆ ಸಗಣಿ ಗೊಬ್ಬರ ಹಾಕ್ತೇವೆ. ಸಗಣಿ ಗೊಬ್ಬರ ಹಾಕ್ಬೇಕಾದ್ರೆ ಏನಾಗ್ತಿತ್ತು, ಪೂರ ಎಲ್ಲ ಹೊಲಕ್ಕೆ ಹರವಣಿಸ್ಬೇಕಾದ್ರೆ ಸಗಣಿ ಗೊಬ್ಬರ ಭಾಳ ಶಾರ್ಟೇಜ್ ಕಮ್ಮಿ ಆಗ್ತೈತಿ. ಅದ್ರ ಸಂಬಂಧ ನಾವು ಏನು ಮಾಡ್ತೇವೆ, ಅದನ್ನು ಸಾಲಾಗ ಸಗಣಿ ಗೊಬ್ಬರ ಎಲ್ಲ ಸಾಲಾಗ ಹಾಕ್ಕೊಂಡು ಆಮೇಲೆ ಅದನ್ನು ನಾವು ಫರ್ಟಿಲೈಸರ್ ಬೇಸಲ್ ಡೋಸ್ ಮನೆಯವರು ಇವರು ಮಾರ್ಗದರ್ಶನದಾಗ ಬೇಸಲ್ ಡೋಸ್ ಏನೇನು ಹಾಕ್ಬೇಕು ಅನ್ನೋದೆಲ್ಲ ನಮ್ಗೆ ಚಾರ್ಟ್ ಕೊಟ್ಟಿದ್ರು. ಆ ಚಾರ್ಟ್ ಪ್ರಕಾರ ಈಗ ಏನು ಮಾಡೀವಿ, 2 ಚೀಲ ಟ್ರಿಬಲ್ ಸೂಪರ್ ಫಾಸ್ಫೇಟು, 1 ಚೀಲ ಪೊಟ್ಯಾಷ್, ಅರ್ಧ ಚೀಲ ಯೂರಿಯಾ, ಆಮೇಲೆ ಎಲ್ಲ ಮೈಕ್ರೋನ್ಯೂಟ್, ಜಿಂಕು, ಫೆರಸ್, ಮ್ಯಾಗ್ನೀಸ್, ಬೋರಾನ್, ಕಾಪರ್ ಸಲ್ಫೇಟ್, ಆಮೇಲೆ ಮ್ಯಾಗ್ನೀಸಿಯಮ್ ಸಲ್ಫೇಟು, ಸಲ್ಫರ್, ಇವನ್ನೆಲ್ಲ ನಾವು ಇದಕ್ಕೆ ಹಾಕೀವಿ. ಹಾಕೋಕ್ಕಿಂತ ಮೊದಲು ನಾವು 5-6 ದಿವಸ ಪೈಲ TSP ಸಗಣಿ ಗೊಬ್ಬರ ಬಟ್ಟೆ ಹಾಕ್ತೀವಿ. ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ ಜಿಂಕು, ಫೆರಸ್, ಮ್ಯಾಗ್ನೀಸ್, ಬೋರಾನು ಮತ್ತು ಕಾಪರ್ ಸಲ್ಫೇಟು ಅದನ್ನ ಒಂದು ತಿಪ್ಪಿ ಗೊಬ್ಬರದಾಗ ಬಟ್ಟೆ ಹಾಕಿ ಆಮೇಲೆ ಏನು ಮಾಡ್ತೀವಿ, ಸಾಲಾಗೆಲ್ಲ ಹಾಕಿ ಅದನ್ನ ಸಗಣಿ ಗೊಬ್ಬರ ಮತ್ತು ಫರ್ಟಿಲೈಸರ್ ಎಲ್ಲ ಕೂಡಿ ಚಲೋ ತಂಗ ಪವರ್ ಟಿಲ್ಲರ್ಲೆ ಮಿಕ್ಸ್ ಮಾಡ್ಕೋತೀವಿ. ಮಿಕ್ಸ್ ಮಾಡ್ಕೊಂಡು ನೀರು ಹಾಸೀವಿ. ಈಗ 2 ದಿವಸ ಪೈಲೆ ನೀರು ಹಾಸೀವಿ. ನೀರು ಹಾಸಿ ಇವತ್ತು ನಾವು ಕಬ್ಬಿನ ಸಸಿ ಹಚ್ಚತ್ತೀವಿ. ಕಬ್ಬಿನ ಸಸಿ ಹಚ್ಬೇಕಾದ್ರೆ ಈಗ ಒಂದು ಈಸಿ ಮೆಥಡ್, ನಮಗೆ ಈಗ 1.5 ಫೂಟಿಗೆ ಒಂದು ಕರೆಕ್ಟ್ ಮಾಡ್ಬೇಕದ. ಈ ಟೈಪ್ ಒಂದು ಮೊಟ್ಟೆ ಕಟ್ಟಿಗೆ ತೊಗೋತೀವಿ. ಕರೆಕ್ಟಾಗಿ ಅದಕ್ಕೆ ಮೆಜರ್ಮೆಂಟ್ ಮಾಡ್ಕೊಂಡು ಈ ಟೈಪ್ 1.5 ಫೂಟ್ ಕರೆಕ್ಟಾಗಿ ಅದನ್ನ ಕಟ್ ಮಾಡ್ಕೋತೀವಿ. ಕಟ್ ಮಾಡ್ಕೊಂಡು ಅದು ಯಾವ ಟೈಪ್ ಆಗಿ ಹಚ್ಚತ್ತಾರೋ ಅನ್ನೋದು ನಿಮಗೆ ಅಲ್ಲಿ ತೋರಿಸ್ತೀನಿ ಬರಲಿ. ಈಗ ಈ ಟೈಪ್ ಒಂದು 1.5 ಫುಟ್ ಕಟ್ಟಿಗೆ ಮಾಡ್ಕೊಂಡು ಏನೆಲ್ಲ ನೀರು ಹಾಸಿರ್ತೀವಿ ಪೈಲ ಹಾಸಿದ ನಂತರ ಸರಿಯಾಗಿ ನಮ್ಮ ಮಾಪು ಆಯ್ತು ಮತ್ತು ಹೋಲ್ ಹೊಡ್ಯಾಕೂ ಆಗ್ತೈತಿ. ಇದು ಮಾಡೋದು ಈ ಟೈಪ್ ಮಾಪ್ ಮಾಡ್ಕೊಂಡು ಕರೆಕ್ಟ್ 1.5 ಫೂಟಿಗೆ ಒಂದು ಹೋಲ್ ಆಗ್ತೈತಿ. ನೀರು ಹಾಸಿ 2 ದಿವಸ ಬಿಟ್ಟು ಅಂದ್ರೆ ಅದನ್ನ ರಾಡಿ ಭಾಳ ಹತ್ತಂಗಿಲ್ಲ ಮತ್ತು ಹೋಲು ಚೆನ್ನಾಗಿ ಬೀಳ್ತಾವೆ. ಆಮೇಲೆ ಈ ಟೈಪಲ್ಲಿ ಕುನ್ಯಾಗ ಒಂದಿಬ್ರು ತರು ಇಟ್ಕೊತ ಬರ್ತಾರೆ. ಹಿಂಗೆ ಈಗಲೇ ತರು ಹಚ್ಚತ್ತಾರ. ಹಚ್ಬೇಕಾದ್ರೆ ಮತ್ತೊಂದು ಭಾಳ ಇಂಪಾರ್ಟೆಂಟ್ ಅಂದ್ರೆ, ಈಗೇನು ನಾವು ಕಬ್ಬಿನ ತರು ಹಚ್ಚೋ ಮುಂದೆ ಗಣಿಕೆ ಹಿಂಗೆ ಅಡ್ಡಿ ಇಟ್ಕೋತೇವೆ. ಹಿಂಗೆ ಇಡಂಗಿಲ್ಲ, ಹಿಂಗೆ ಇಡ್ತೇವೆ. ಹಿಂಗೆ ಇಡೋ ಕಾರಣಪ್ಪ ಅಂತಂದ್ರೆ ಈ ಕಡೆ ಮತ್ತು ಈ ಕಡೆ ಮರಿ ಹೊಡಿತಾವೆ.
ಈಗ ನಾವು ಊದಿಟ್ಟು ಅಂದರೆ ಹಿಂಗೆ ಮರಿ ಹೊಡೆದು ಸಾಲಾಗಿ ಬರೋ ಚಾನ್ಸ್ ಇರ್ತೈತಿ. ನಾಳೆ ಗಳೆಗಾಡು ಮಾಡೋ ಮುಂದೆ ಮುರಿ ಚಾನ್ಸ್ ಇರ್ತೈತಿ. ಅದಕ್ಕೆ ಈ ಟೈಪ್ ಮಾಡ್ಕೊಂಡು ಅಂದ್ರೆ ಈಗ ನೋಡಿ ಒಂದೊಂದು ಮರಿ ಬಂದಾವೆ ಇಲ್ಲಿ. ಅಂದರೆ ಈ ಟೈಪ್ ಹಿಂಗೊಂದು ಈ ಕಡೆ ಮರಿ ಬರ್ತೈತಿ. ಅದಕ್ಕೇನೈತಿ ಹಿಡು ಮುಂದೆ ಅವರು ಹಿಂಗೆ ಅಡ್ಡಿಟ್ಟು ಹಚ್ತಾರೆ ಅಲ್ಲಿ ನೋಡ್ರಲ್ಲಿ. ಸ್ವಲ್ಪ ಒಂದು ಇಟ್ಟು ಲಕ್ಷ ಕೊಟ್ಟು ನಾವು ಹಚ್ಕೊಂಬಂದು ಇಡು ಮುಂದೆ ಸರಳ ಹಿಂಗೆ ಇಟ್ಕೋತ ಹಚ್ಚೋದ್ರಿಂದ ಏನಾಗ್ತೈತಿ ಮರಿಗಳು ಚೆಂದಾಗಿ ಸಾಲಾಗಿ ಹೊಡಿತಾವೆ. ಏನು ಹಚ್ಚತ್ತೇವೆ ಪದ್ಧತಿ ಮುಂದೊಬ್ರು ಈಗ ನೋಡ್ರಿ 4 ಜನ ಮುಂದೆ ಹೋಲ್ ಹೊಡ್ಕೊತ ಹೊಂಟಾರೆ. ಆಮೇಲೆ ಇಬ್ಬರು ಸಸಿ ಕುನ್ಯಾಗ ಸಸಿ ಹೊಕ್ಕೋತ ಹೊಂಟಾರೆ. ಆಮೇಲೆ 4 ಜನ ಹಿಂದೆ ಹಚ್ಕೋತ ಬಂದಾರ. 10 ಜನ ಈಗ ಮುಂಜಾನೆ 8:30 ಸ್ಟಾರ್ಟ್ ಮಾಡ್ಯಾರು. ಈಗ 12:30 ಆಯಿತು. ಅಂದ್ರೆ 4 ತಾಸಿನಾಗ ಈ ಸದ್ಯ ಅರ್ಧಕ್ಕಿಂತ ಹೆಚ್ಚು ಹೊಲ ಹಚ್ಕೋತ ಬಂದಾರ. ಇನ್ನೊಂದು 2 ತಾಸು ಅಂದ್ರೆ ಇನ್ನೊಂದು 2 ತಾಸಿಗೆ ಅಂದ್ರೆ ಒಂದು ದಿವ್ಸಕ್ಕೆ ಆರಾಮಿಗೆ 2.5 ಎಕರೆ ಕಂಪ್ಲೀಟ್ ಎಲ್ಲ ಪ್ಲಾಂಟೇಶನ್ ಮುಗಿತೈತಿ. ಈಗ ನಾವು ಒಬ್ಬರು ಅಂತಾರೆ ಸಸಿ ಹಚ್ಚಕ್ಕೆ ಭಾಳ ಲೇಟ್ ಆಗ್ತೈತೆ ರೀ, ಟೈಮ್ ಭಾಳ ತೊಗೊತೈತಿ, ಭಾಳ ತೊಗೊತೈತಿ ಅಂತಾರೆ. ಈಗ ನೋಡ್ರಲ್ಲ, ಈಗ ಒಟ್ಟು ಟೋಟಲ್ 10 ಜನ ಅದಾರೆ. 10 ಮಂದಿ ಈಗ ಮುಂಜಾನೆ 8:30ರಿಂದ ಈಗ ಮಧ್ಯಾಹ್ನೊಳಗೆ ಅರ್ಧದ ಮೇಲೆ ಮುಗಿಸ್ಯಾರ. ಭಾಳ ಇವತ್ತು ಈಗ ಇನ್ನೊಂದು 2-3 ತಾಸಿಗೆ ಅಂದ್ರೆ ಒಂದು 2.5 ಎಕರೆ ಪ್ಲಾಂಟೇಶನ್ ಮಾಡ್ತಾರೆ. ಅದಕ್ಕೆ ಈ ಟೈಪ್ ಹಚ್ಕೊತ ಹೋಗೋದ್ರಿಂದ ಫಾಸ್ಟು ಆಗ್ತೈತಿ. ಈಗ ನೋಡ್ರಿ ಅವು ಕುನಿ ಕರೆಕ್ಟ್ ತಕೊಂಡ್ರೆ ಸಸಿನೂ ಕರೆಕ್ಟಾಗಿ ನೋಡ್ರಿ 1.5 ಫುಟ್ ಕರೆಕ್ಟಾಗಿ 1.5 ಫುಟ್ ಕುಂತೈತಿ. ಇದು ಅದೇ ಈ ಟೈಪ್ ನಾವು ಹಿಂಗೆ ಕರೆಕ್ಟಾಗಿ ಮಾಡೋ ಮುಂದೆ ಮಾಡಿದ್ವು ಅಂದ್ರೆ ತರೂ ಕರೆಕ್ಟಾಗಿ ನಮಗೆ ಎಕರೆಗೆ 6,000 ಸಸಿ 5,880 ಕುಂತೈತಿ. 1 ಇಂಚ್ ಹೆಚ್ಚು ಕಡಿಮೆ ಆದರೂ ಎಕರೆಗೆ 6,000 ಸಸಿ ನಾವು ಈ ಟೈಪ್ ಪ್ಲಾಂಟೇಶನ್ ಮಾಡ್ಕೋತೇವೆ ಇದನ್ನ. ಆಮೇಲೆ ಏನು ಮಾಡ್ತೀವಿ, ಒಂದು ಎಕ್ಸ್ಟ್ರಾ ಒಂದು 2-3 ಟ್ರೇ ಇಟ್ಕೊಂಡಿರ್ತೀವಿ. ಬೈ ಚಾನ್ಸ್ ಏನರೇ ಒಂದು ಫೇಲ್ ಆಯಿತು ಒಂದು 8-10 ದಿವ್ಸದಾಗ ಗೊತ್ತಾಗ್ತೈತೆ. ಅದು 8-10 ದಿವ್ಸ ಗೊತ್ತಾದ್ಮೇಲೆ ನಮ್ಗೆ ಏನು ಅಕಸ್ಮಾತ್ ಸಂಶಯ ಬರ್ತಂದ್ರೆ ಅವು ಟ್ರೇಗೆ ನೀರು ಬಡ್ಕೋತಿರ್ತೀವಿ. ಅದನ್ನ ಇಮಿಡಿಯೇಟಾಗಿ ಒಟ್ಟು ಗ್ಯಾಪ್ ಫಿಲ್ಲಿಂಗ್, ಕಬ್ಬಿನೊಳಗೆ ಗ್ಯಾಪ್ ಫಿಲ್ಲಿಂಗ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಇದು ನೋಡ್ರಿ ಅದೆಲ್ಲ ಸಿಸ್ಟಮೆಟಿಕ್ ಪ್ಲಾಂಟೇಶನ್ ಆಗ್ತದೆ. ಅದಕ್ಕೆ ಈ ಟೈಪ್ ನಾವು ಕಬ್ಬಿನ ಸಸಿ ಹಚ್ಚೋ ಪದ್ಧತಿ ಈ ಟೈಪ್ ನಾವು ಈಗ ಒಂದು 2 ವರ್ಷದಿಂದ ನಾವು ಈಗೇನು ಸಸಿನ ಪ್ಲಾಂಟೇಶನ್ ಮಾಡತ್ತೀವಿ. ಯಾಕಂದರೆ ಈಗ ಆಗಸ್ಟ್ ಸೆಪ್ಟೆಂಬರ್ದಾಗ ಮಳೆ ಆತಂದ್ರೆ ಕಬ್ಬಿನ ಬೀಜ ಹಚ್ಚಿದ್ವು ಅಂದ್ರೆ ಏನಾಗತ್ತೈತಿ, ಜರ್ಮೇಷನ್ ಪ್ರಾಬ್ಲಮ್ ಆಗತ್ತೈತಿ. ಅದಕ್ಕೇನೈತಿ, ಇದು CO 86-032 ನೀರಾ ಫೌಂಡೇಶನ್ F3 ಬೀಜ ಇದೆ. ಈಗ ನಾವು ಇದನ್ನ ಪ್ಲಾಂಟೇಶನ್ ಮಾಡತ್ತೀವಿ. ಮತ್ತೊಂದು ಈಗ ನಾವು ತರು ಹಚ್ಚೋ ಮುಂದೆ ಈಗ ನೋಡ್ರಿ ಮ್ಯಾಗಿನ ತುದಿಯಲ್ಲಿ ಕಟ್ ಮಾಡಿ ಇಷ್ಟು ಹಿಂಗೆ ತುದಿಯಲ್ಲಿ ಕಟ್ ಮಾಡಿ ಹಚ್ಚೋದು. ಈ ಟೈಪ್ ಕಟ್ ಮಾಡಿದ್ರೆ ಏನಾಗ್ತೈತಿ, ನಾವು ಪೂರ ಎಲೆ ಇದ್ದು ಅಂದ್ರೆ ಏನರ ಬಿಸಿಲು ಭಾಳ ಬರೋಕೈತೆ ಅಂದ್ರೆ ಇಮಿಡಿಯೇಟ್ ಅದು ಎಲೆ ಒಣಗೋ ಚಾನ್ಸ್ ಬರ್ತೈತಿ. ಅದಕ್ಕೆ ಈ ಟೈಪ್ ಮುರಿದು ಅಂದ್ರೆ ಇಲ್ಲಿಗೆ ಬಿರ್ಸು ಬರ್ತೈತೆ. ಅದು ಇವು ಇಲ್ಲೇ ಸ್ಟಾಪ್ ಆಗ್ತಾವೆ, ಒಳಗಿನ ಸುಳಿ ಭಾಳ ಫಾಸ್ಟ್ ಬರ್ತೈತಿ. ಅದ್ರ ಟೈಪ್ ಹಿಂಗೆ ತರು ಕಟ್ ಮಾಡಿ ಹಚ್ಚೋದ್ರಿಂದ ಪ್ಲಾಂಟೇಶನ್ ಚಂದ ಕುಂತೈತಿ. ಮತ್ತೊಂದು ಏನಾಗ್ತದೆ, ಎಲೆ ಭಾಳ ಇತ್ತು ನಾಳೆ ಗಾಳಿ ಅದು ಹೆಚ್ಚಿಬಿಟ್ಟು ಅಂದ್ರೆ ಅಳಿಗ್ಯಾಡಿ ಕೀಳು ಚಾನ್ಸ್ ಇರುತ್ತೆ. ಅದಕ್ಕೆ ಈ ಟೈಪ್ ಈ ಮ್ಯಾಗಿನ ತುದಿಯಲ್ಲಿ ಏನಿಲ್ಲ ಇಷ್ಟು ಈ ಡೇಟದಿಂದ ಒಂದು 4-5 ಬಟ್ ಹಸಿರು ಎಲೆ ಅಷ್ಟು ಕಾಯ್ಕೊಂಡು ಇದು ಮ್ಯಾಗಿನ ತುದಿ ಕಟ್ ಮಾಡಿ ಹಚ್ಚೋದ್ರಿಂದ ಪ್ಲಾಂಟೇಶನು ಅಗದಿ ಕರೆಕ್ಟಾಗಿ ಕುಂತೈತಿ. ಮತ್ತು ತರು ಅಳಿಗ್ಯಾಡಂಗಿಲ್ಲ ಮತ್ತು ತರು ಒಣಗಂಗಿಲ್ಲ. ಮತ್ತೊಂದು ಹಚ್ಚಬೇಕಾದ್ರೆ ಹೆಂಗೆ ಮಾಡಬೇಕು, ಈಗೇನು ನಿಮ್ಮ ಕೋಕೋ ಫಿಟ್ ಇಲ್ಲ, ಇದು ಹೊಡಿಬಾರ್ದಿದೆ. ಇದು ನಾವು ಏನಾಗ್ತದೆ, ಅವತ್ತು ಹಚ್ಚೋ ದಿವಸ ಮುಂಜಾನೇನ ಚಲೋತ್ತಾಗ ನೀರು ಬಡಿದ್ವಿ. ನೀರು ಬಡ್ದು ಈ ಕೋಕೋ ಫಿಟ್ಟದಾಗ ನೀರು ಮಾಯ್ಶ್ಚರ್ ಚಲೋ ಇದಿರ್ತೈತಿ. ನಾವು ಈ ಟೈಪ್ ಪುನಿ ಮಾಡಿ ಕೋಕೋ ಫಿಟ್ ಸಹಿತ ಹಿಂಗಿಟ್ಟು ನಾವು ಮುಚ್ಚಿಬಿಟ್ಟು ಅಂದ್ರೆ ಇದ್ರೊಳಗೇನೈತಿ ಮಾಯ್ಶ್ಚರ್ ಎಲ್ಲ ಮೇಂಟೈನ್ ಆಗ್ತೈತಿ. ಕ್ರಮೇಣ ಇವೆಲ್ಲ ಬೇರುಗಳು ಭೂಮಿ ಇದು ನೆಲದಾಗ ಲಘು ಹಡ್ದೆ. ಈಗ ಒಬ್ಬೊಬ್ರು ಏನು ಮಾಡ್ತಾರೆ, ಇದು ಮಾಡಿ ಅವು ಇದನ್ನ ಹಾಕಿ ನೀರು ಬಿಟ್ಟು ನೀರಾಗಿ ಚುಚ್ಕೋತ ಹೋಗ್ತಾರೆ. ಚುಚ್ಕೋತ ಹೋಗೋದ್ರಿಂದ ಈ ಕೋಕೋ ಫಿಟ್ ಎಲ್ಲ ಹೊಡಿತೈತಿ, ಬೇರು ಲೂಸ್ ಆಗ್ತಾವೆ. ಆಮೇಲೆ ಅದೇನಾಗ್ತದೆ, ಒಮ್ಮೆ ಜಲ್ದಿ ಬೇರು ಬಿಡಲಿಲ್ಲ ಅಂದ್ರೆ ತರು ಒಣಗೋ ಚಾನ್ಸ್ ಇರುತ್ತೆ. ಈ ಟೈಪ್ ನಾವು ಹಚ್ಚೋದ್ರಿಂದ ಮಾರ್ಚ್ ಏಪ್ರಿಲ್ ತಿಂಗ್ಳದಾಗ ನಾವು ಹಚ್ಚೇವಿ.
ಆದರೆ ಹಿಂಗೆ ಹಚ್ಚು ಪದ್ಧತಿಯಿಂದ ಏನಾಗ್ತೈತಿ ತರು ಒಣಗಂಗಿಲ್ಲ. ಪೂರಾ ಪ್ಲಾಂಟೇಶನ್ ಕರೆಕ್ಟಾಗಿ 100% ಪ್ಲಾಂಟೇಶನ್ ಆಗ್ತೈತಿ. ಆದರೆ ಯಾಕಂದರೆ ಇದ್ರೊಳಗೆ ಮಾಯ್ಶ್ಚರ್ ಹಿಡ್ಕೊಂಡಿರ್ತೈತಿ. ಇದ್ರ ಮಾಯ್ಶ್ಚರ್ ಹಿಡ್ಕೊಂಡಿರ್ತೈತಿ, ಭೂಮಿಯಾಗ ಇಟ್ಕೊಳ್ಳಿ ಅಲ್ಲೇ ಮಾಯ್ಶ್ಚರ್ ಒಳಗೆ ಹೆಂಗಾದ್ರು ಇರ್ತೈತಿ. ಆಮೇಲೆ ಐತಿ 2 ದಿವ್ಸ ಬಿಟ್ಟು ಮತ್ತೊಮ್ಮೆ ಏನು ಮಾಡ್ತೀವಿ, ತಿಳ್ತೀವಿ ನೀರು ಕೊಟ್ಬಿಡ್ತೀವಿ. ನೀರು ಕೊಟ್ಟು ಅಂದ್ರೆ ಪ್ಲಾಂಟೇಶನ್ ಇದು ಪರ್ಫೆಕ್ಟ್ ಆಗ್ತೈತಿ. ಅದು ಈ ಟೈಪ್ ಕಬ್ಬಿನ ತರು ಹಚ್ಚೋದು ಸರಿಯಾಗಿ ಮೆಥಡ್.